ದೆಹಲಿಯಲ್ಲಿ ಗೆದ್ದು ಬೀಗಿರೋ ಬಿಜೆಪಿ ಸರ್ಕಾರ ರಚನೆಗೆ ಸಜ್ಜಾಗಿದ್ದು 27 ವರ್ಷದ ಬಳಿಕ ಇದೀಗ ಕೇಸರಿ ಪಡೆ ದೆಹಲಿಯ ಗದ್ದುಗೆಯನ್ನು ಏರಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭರ್ಜರಿ ತಯಾರಿ ನಡೀತಾ ಇದೆ. 70 ವಿಧಾನಸಭೆಗಳ ಸ್ಥಾನಗಳ ಪೈಕಿ 45 ಸ್ಥಾನಗಳಲ್ಲಿ ಬಿಜೆಪಿ ಭರ್ಜರಿ ಜಯಬೇರಿಯನ್ನು ಸಾಧಿಸಿದೆ. ಈ ಹಿನ್ನೆಲೆ ಇಂದು ದೆಹಲಿಯ ಗದ್ದುಗೆಯನ್ನು ಏರಲು ಬಿಜೆಪಿ ಸಜ್ಜಾಗಿದೆ. 27 ವರ್ಷದ ವನವಾಸ ಮುಗಿಸಿ ಹುಟ್ಟಿದ್ದೆದ್ದ ಕೇಸರಿ ಪಾಳೆ. ಸದ್ಯ 27 ವರ್ಷಗಳ ವನವಾಸ ಮುಗಿಸಿರುವಂತಹ ಬಿಜೆಪಿ ಕೊನೆಗೂ ದೆಹಲಿ ಗದ್ದುಗೆ ಏರುವಲ್ಲಿ ಯಶಸ್ವಿಯಾಗಿದೆ. 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ 45 ಸ್ಥಾನಗಳಲ್ಲಿ ಗೆದ್ದು ಬೀಗಿದ ಬಿಜೆಪಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲು ಮುಂದಾಗ್ತಾರೆ. ಫೆಬ್ರವರಿ 8ರಂದು ದಿಲ್ಲಿ ವಾಸಿಗಳಿಂದ ಬಿಜೆಪಿಗೆ ಜನಾದೇಶ ಸಿಕ್ಕಿದೆ. ಕ್ಲೈಮ್ಯಾಕ್ಸ್ನಲ್ಲಿ ಬಿಜೆಪಿ ಹೈಕಮಾಂಡ್ನಿಂದ ಬಿಗ್ ಸರ್ಪ್ರೈಸ್. ಸದ್ಯ ಬಿಜೆಪಿಯಿಂದ ಫಸ್ಟ್ ಟೈಮ್ ಶಾಸಕಿಯಾಗಿದ್ದಂಥ ಮಹಿಳೆ ರೇಖಾ ಗುಪ್ತಾ ಅವರಿಗೆ ದೆಹಲಿಯ ಮುಖ್ಯಮಂತ್ರಿ ಆಗುವ ಭಾಗ್ಯ ಸಿಕ್ಕಿದೆ. ದೆಹಲಿಗೆ 4ನೇ ಮಹಿಳಾ ಸಿಎಂ ರೇಖಾ ಗುಪ್ತಾ ಆಗಲಿದ್ದಾರೆ. ಸದ್ಯ ಪ್ರಮಾಣ ವಚನ ಸ್ವೀಕಾರಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಕೊನೆಗೂ ನಿನ್ನೆ ನಡೆದಂಥ ಶಾಸಕಾಂಗ ಪಕ್ಷ ಸಭೆಯಲ್ಲಿ ರೇಖಾ ಗುಪ್ತಾ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಬಿಜೆಪಿ ಆಯ್ಕೆ ಮಾಡಿದೆ. ದೆಹಲಿಯ ಬಿಜೆಪಿಯಲ್ಲೀಗ ಮಹಿಳಾ ಸಿಎಂಗೆ ಮನ್ನಣೆಯನ್ನು ಕೊಡಲಾಗಿದೆ. ಫೆಬ್ರವರಿ 8ರಂದು ದಿಲ್ಲಿ ವಾಸಿಗಳಿಂದ ಬಿಜೆಪಿಗೆ ಸಿಹಿ ಸುದ್ದಿ ಸಿಕ್ಕಿತ್ತು. ಅಧಿಕಾರ ರಚನೆಗೆ ಬೇಕಾಗಿರುವಂಥ ಮ್ಯಾಜಿಕ್ ನಂಬರನ್ನು ದಿಲ್ಲಿ ಜನತೆ ನೀಡಿದ್ರು. ಹೀಗಾಗಿ ಸದ್ಯ ಬಿಜೆಪಿಗೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿರುವ ಹಿನ್ನೆಲೆ ಮಹಿಳಾ ಸಿಎಂ ಅನ್ನ ಬಿಜೆಪಿ ಆಯ್ಕೆ ಮಾಡಿದೆ. ಈಗಾಗಲೇ ಹರಿಯಾಣ ಮೂಲದ ರೇಖಾ ಗುಪ್ತಾ ಅವರಿಗೆ ದೆಹಲಿಯಲ್ಲಿ ಸಿಎಂ ಪಟ್ಟಕ್ಕೆ ಪಟ್ಟಾಭಿಷೇಕ ಮಾಡಲು ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇವರು ಜುಲೈ 19, 1974ರಂದು ಜಿಂದ್ ಜಿಲ್ಲೆಯ ನಂದಗಢದಲ್ಲಿ ಜನನ ಆಗಿತ್ತು. ಬಾಲ್ಯದಿಂದಲೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯೆಯಾಗಿ ಸಂಘ ಪರಿವಾರದ ಜೊತೆ ಕೂಡ ನಿಕಟ ಸಂಪರ್ಕವನ್ನು ಹೊಂದಿದ್ದಾರೆ. ಇನ್ನು ಎಬಿವಿಪಿ ಮೂಲಕ ಕೂಡ ದೆಹಲಿ ರಾಜಕೀಯದಲ್ಲಿ ರೇಖಾ ಗುಪ್ತಾ ಪ್ರವೇಶವನ್ನು ಮಾಡ್ತಾರೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಹೋರಾಟಗಾರ್ತಿಯಾಗಿ ದೆಹಲಿ ರಾಜಕೀಯದಲ್ಲಿ ರೇಖಾ ಗುಪ್ತಾ ತಮ್ಮ ಛಾಪನ್ನು ಮೂಡಿಸ್ತಾರೆ. ಜಿಂದ್ ಜಿಲ್ಲೆಯ ನಂದಗಢದಲ್ಲಿ ಇವರ ಜನನ ಆಗಿರುತ್ತೆ. ಬಾಲ್ಯದಿಂದಲೂ ಕೂಡ ಇವರು ರಾಷ್ಟ್ರೀಯ ಸ್ವಯಂ ಸೇವಕಿಯಾಗಿ RSS ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರ್ತಾರೆ. ಇನ್ನು ವಿದ್ಯಾರ್ಥಿ ಪರಿಷತ್ತಿನಲ್ಲೂ ಕೂಡ ರೇಖಾ ಗುಪ್ತಾ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. 2003ರಿಂದ 4ರವರೆಗೆ ಬಿಜೆಪಿಯ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಕೂಡ ಪಕ್ಷಕ್ಕಾಗಿ ತಮ್ಮ ಅವಿರತ ಶ್ರಮವನ್ನು ಹಾಕಿರ್ತಾರೆ. 2004ರಿಂದ 6ರವರೆಗೆ ಯುವ ಮೋರ್ಚಾ ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ ಕೂಡ ಸೇವೆಯನ್ನು ಕೊಟ್ಟಿರ್ತಾರೆ. 2007ರಲ್ಲಿ ಪೀತಾಂಬರ
ವಾರ್ಡ್ನಿಂದ ಕೌನ್ಸಿಲರ್ ಆಗಿ ಆಯ್ಕೆ ಆಗ್ತಾರೆ. 2010ರಲ್ಲಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯೆಯಾಗಿ ಕೂಡ ಆಯ್ಕೆ ಆಗ್ತಾರೆ. 2015ರಲ್ಲಿ 2020ರಲ್ಲಿ ಶಾಲಿಮಾರ್ ಬಾಗ್ನಿಂದ ಸ್ಪರ್ಧೆ ಮಾಡಿ ಸೋಲನ್ನು ಕಂಡಿರ್ತಾರೆ. ಈಗ 2025ರ ಅಸೆಂಬ್ಲಿಯಲ್ಲಿ ಶಾಲಿಮಾರ್ ಬಾಗ್ನಿಂದ ಮತ್ತೆ ಸ್ಪರ್ಧಿಸಿ ಜಯ ಸಾಧಿಸಿದಂಥ ಮೊದಲ ಬಾರಿ ಶಾಸಕಿಯಾಗಿರುವಂಥ ರೇಖಾ ಗುಪ್ತಾ